ಹಾಗೇನೆ ಗೆಳೆಯರೆ ನೋಡ್ತಿರ್ಬೋದು ಏನು ಅಂತಂದ್ರೆ ಸೀಟ್ ಎಲ್ಲ ಬಂದು ತುಂಬಾನೇ ಉದ್ದ ಇದೆ. ಏನು ಅಂತಾರೆ ನಾರ್ಮಲ್ ಸೀಟ್ ತರನೇ ಇದೆ. ಸರ್ ಇದರಲ್ಲಿ ಬೇಕಾದ್ರೆ 3 ಜನ ಕೂತ್ಕೋಬಹುದು. ಅಡ್ವೈಸೇಬಲ್ ಅಲ್ಲ. ಪರ್ಸನಲ್ ಯೂಸೇಜ್ ವೆಹಿಕಲ್. ಪರ್ಸನಲ್ ಯೂಸೇಜ್ ವೆಹಿಕಲ್. ಸೊ ಗೆಳೆಯರೆ ಇಲ್ಲಿ ರೇರ್ ವ್ಯೂ ನೋಡ್ತಿರ್ಬೋದು. ಇದೇನು ಅಂತಂದ್ರೆ ಸರ್ ಬ್ಯಾಟರಿ. ಸರ್ ಇದು BLDC ಡೈರೆಕ್ಟ್ ಮೋಟರ್ ಅಂತ ಬರುತ್ತೆ. ಓಕೆ. ಇದು 250 ವ್ಯಾಟ್ ಮೋಟರ್ ಇರೋದ್ರಿಂದ ಇದು ನಾನ್ ಇನ್ಸ್ಟಾಲ್ಡ್ ವೆಹಿಕಲ್ ಆಗಿದೆ. ಇದಕ್ಕೆ ಯಾವುದೇ ರೀತಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅಂತ ಏನಿಲ್ಲ. ಹೆಲ್ಮೆಟ್ ನಮ್ಮ ಸೇಫ್ಟಿಗೆ ಹಾಕ್ಲೇಬೇಕು ಕಂಪಲ್ಸರಿ. ಅದನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದ್ ನಾನು ಇದು ಮಾಡೋದಿಲ್ಲ, Okay. ಮಾಡಲ್ಲ. ಸೇಫ್ಟಿಗೆ ಹಾಕ್ಬೇಡಿ. ಬಟ್ ಇದಕ್ಕೆ DL ಇರ್ಬೇಕು ಅಂತಾರೆ. 16 ಇಯರ್ ಪ್ಲಸ್ ಏಜ್ ಪೀಪಲ್ ಎಲ್ರು ರೈಡ್ ಮಾಡ್ಬೋದು. ಇದು ಕಂಫರ್ಟಬಲ್ ಸೀನಿಯರ್ ಸಿಟಿಜನ್ಸ್ಗೆ, ಕಾಲೇಜ್ ಹೋಗೋ ಮಕ್ಳಿಗೆ ಎಲ್ರಿಗೂ ತುಂಬಾ ನಿಯರ್ ಬೈ ಹೊಡಕ್ಕೆ, ಮಕ್ಳು ಸ್ಕೂಲಿಗೆ ಬಿಡೋದಕ್ಕೆ ಇಂಥದಕ್ಕೆಲ್ಲ ತುಂಬಾ ಅನುಕೂಲ ಇದೆ. ಅನುಕೂಲ. ಈಗಲ್ ಪ್ರೋ. ಹಾ. ಓಕೆ. ಸೊ ಗೆಳೆಯರೆ ನೀವು ನೋಡ್ತಿರ್ಬೋದು ಏನಂತಂದ್ರೆ ಈ ಒಂದು ವೆಹಿಕಲ್ ನ ಡ್ಯಾಶ್ ಬೋರ್ಡ್ ಬಂದು ಕಂಪ್ಲೀಟ್ಲಿ ಡಿಜಿಟಲ್ ಆಗಿರುತ್ತೆ. ನಿಮಗೇನು ಅಂತಂದ್ರೆ ಬ್ಯಾಟರಿ ಇಂಡಿಕೇಶನ್ ಇಲ್ಲಿ ಬರುತ್ತೆ, ಪ್ಲಸ್ ಸ್ಪೀಡೋಮೀಟರ್ ಇಲ್ಲಿ ಬರುತ್ತೆ, ಪ್ಲಸ್ ಎಷ್ಟು Kilometer ಎಷ್ಟು ride ಕಿಲೋಮೀಟರ್ ರೈಡ್ ಆಗಿದೆ ಅನ್ನೋದು ಇದು ಬರುತ್ತೆ. ಇನ್ ಕೇಸ್ ಎನಿ ಅಲಾರಂ ಅಥವಾ ಏನಾದ್ರು ಪ್ರಾಬ್ಲಮ್ ಅಂತಂದ್ರೆ ಇಲ್ಲಿ ಇಂಡಿಕೇಶನ್ ಆಗುತ್ತೆ. ಎಲ್ಲ indication. ಅಲಾರಂ ಇದು ಬಂದಿದೆ, ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹಾ. ಇಲ್ಲಿ ಗೊತ್ತಾಗುತ್ತೆ. ಮತ್ತೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ಇದು ಹೆಡ್ಲೈಟ್ ಇದು ಬರುತ್ತೆ. ರಿವರ್ಸ್ ಮೋಡ್ ಸಹ ಇದ್ರಲ್ಲಿ ಇದೆ. ಹೌದಾ ಸರ್? ರಿವರ್ಸ್. ರಿವರ್ಸ್ ಮೋಡ್ ಇದೆ. ಮತ್ತೆ 1 2 3 ಸ್ಪೀಡ್ ಮೋಡ್ ಇದೆ. ಓಕೆ ಓಕೆ.